ಪಾಪ ಶ್ರಾವಣಿ ಅಮ್ಮ, ನೀವು ಅವ್ರನ್ನ ಸರಿಯಾಗಿ ಮಾತಾಡ್ಸಲ್ಲ ಅಂತ ತುಂಬ ನೊಂದ್ಕೋತಾರೆ. ಇಷ್ಟೇ ಆದರೂ ಅವರು ನಿಮ್ಮ ಮಗಳು, ತಂದೆ ಮಗಳು ಸಂಬಂಧದಲ್ಲಿ ಸಾಕು ಪದ್ಮನಾಭ ಅವರೇ. ಶ್ರಾವಣಿ ನನ್ನ ಮಗಳಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನನಗೆ ಸಾಲಿಗ್ರಾಮ ಅಂದರೆ ತುಂಬ ಗೌರವ. ನನಗಿಂತ 100 ಪಟ್ಟು ಗೌರವ ನಿಮಗಿದೆ, ಅದು ನನಗೆ ಗೊತ್ತು. ಶ್ರಾವಣಿ ಸಾಲಿಗ್ರಾಮದ ಕುಡಿ. ಅವಳ ಬಗ್ಗೆ ನಿಮಗಿರೋ ಅಷ್ಟೇ ವಿಶ್ವಾಸ, ಪ್ರೀತಿ, ಅಭಿಮಾನ ನನಗೂ ಇದೆ. ರಕ್ತ ಸಂಬಂಧ ಒಂದಿಲ್ಲ ಅಷ್ಟೇ. ಯಜಮಾನ್ರೆ, ಅದು ಹೇಳಿದ್ನಲ್ಲ, ಸ್ನೇಹದ ಹೆಸರಲ್ಲಿ ಅವನು ಮೋಸ ಮಾಡ್ದ, ಪ್ರೀತಿ ಹೆಸರಲ್ಲಿ ಇವಳು ಮೋಸ ಮಾಡಿದ್ಲು. ಶ್ರಾವಣಿ ಮುಖ ನೋಡಿದಾಗೆಲ್ಲ ನನಗೆ ಅವ್ರು ಮಾಡಿದ್ದು ಮೋಸನ ಜ್ಞಾಪಕ ಬರುತ್ತೆ. ನಾನಿನ್ನು ಹೇಗೆ ಶ್ರಾವಣಿನ ಮಗಳು ಅಂತ ಸ್ವೀಕರಿಸಲಿ ಹೇಳಿ? ಬನ್ನಿ. ಇದೆಲ್ಲ ವಿಧಿಯಾಟ ಯಜಮಾನ್ರೆ. ತಂದೆ ಮಗಳ ಸಂಬಂಧದ ಮೇಲೆ ಸುಳ್ಳು ಅನುಮಾನ ಅನ್ನೋ ಬೂದಿ ಮುಚ್ಚಿದೆ. ಸತ್ಯ ಅನ್ನೋ ಬಿರುಗಾಳಿ ಬೀಸಬೇಕು. ಸತ್ಯ ಗೊತ್ತಾಗ್ತಿದ್ದ ಹಾಗೆ ಶ್ರಾವಣಿ ಅಮ್ಮವ್ರನ್ನ ಮಗಳು ಅಂತ ನೀವೇ ಒಪ್ಕೋಬೇಕು. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು ಬದಲಾಗಬೇಕು. ಅದೆಲ್ಲಕ್ಕೂ ಸಮಯ ಹತ್ತಿರ ಬರ್ತಾ ಇದೆ ಯಜಮಾನ್ರೆ. ಯಜಮಾನ್ರೆ, ಇದೇ ಮನೆ ಅನ್ಸುತ್ತೆ, ನಡೀರಿ. ಪಾಪ, ತುಂಬ ವಯಸ್ಸಾಗಿದೆ, ಹುಷಾರಿಲ್ಲ ಅನ್ಸುತ್ತೆ. ಪದ್ಮನಾಭವ್ರೆ, ಮಾತಾಡ್ಸಿ ನಡೀರಿ. ಬನ್ನಿ ಯಜಮಾನ್ರೆ. ಅಮ್ಮ, ಅಮ್ಮ, ಯಾರು ನೀವು? ನನ್ನ ಕಣ್ಣು ಸರಿಯಾಗಿ ಕಾಣಲ್ಲ, ಹತ್ರ ಬನ್ನಿ. ನಾನಮ್ಮ, ಪದ್ದು ಅಂತ, ಪೃಥ್ವಿ ಸ್ನೇಹಿತ. ಇವರು ನಮ್ಮ ಯಜಮಾನ್ರು, ವೀರೇಂದ್ರ ಸರ್ ದೇಸಾಯಿ. ಹೌದಾ? ನನಗೆ ನೆನಪಾಗ್ಲಿಲ್ವೇ? ವಯಸ್ಸಾಯ್ತು ನೋಡಿ, ಹಾಳು ಮರುವು ಏನೂ ಗೊತ್ತಾಗ್ತಿಲ್ಲಪ್ಪ. ಪರವಾಗಿಲ್ಲಮ್ಮ, ನೀವು ನಮ್ಮನ್ನು ನೋಡಿ 25-30 ವರ್ಷಗಳಾಯ್ತಲ್ಲ, ಅದಕ್ಕೆ ನೆನಪಾಗ್ತಾ ಇಲ್ಲ. ನೀವು ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಹೇಗೋ ಇದ್ದೀನಪ್ಪ. ಆ ಶಿವ ಬಂದು ಕರೆಯೋ ದಿನಕ್ಕೆ ಕಾಯ್ತಾ ಇದ್ದೀನಿ. ಒಂದೇ ಸಲ ಸಾವು ಅನ್ನೋಂಥದ್ದು ಬರ್ದೆ ದಿನ ಸತ್ತು ಬದುಕ್ತಿದ್ದೀನಿ. ಚೇಚೆ ಬಿಡ್ತು ಅನ್ನಿ, ಯಾಕಾಗಿ ಮಾತಾಡ್ತೀರಾ? ಏನು ಮಾಡ್ಲಪ್ಪ, ಒಂಟಿ ಮುದುಕಿ, ದಿಕ್ಕು ದೆಸೆ ಯಾರೂ ಇಲ್ಲ. ಸಾವು ತಾನೇ ನಮಗೆ ನೆಮ್ಮದಿ ಕೊಡೋದು. ಯಾಕಮ್ಮ? ನಿಮ್ಮ ಮಗ ಪೃಥ್ವಿ ಇದ್ದಾನಲ್ಲ, ಅವನು ನಿಮ್ಮನ್ನ ನೋಡ್ಕೋತಾ ಇಲ್ವಾ? ಪೃಥ್ವಿ ನನ್ನ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಯಿತು. ಅವನಿದ್ದಾನೋ ಇಲ್ವೋ ಒಂದು ಗೊತ್ತಿರಲಿಲ್ಲಪ್ಪ ನನಗೆ. ಆದರೆ ಇದ್ದಕ್ಕಿದ್ದಾಗೆ 1 ತಿಂಗಳ ಹಿಂದೆ ಅವನ ಮನೆಗೆ ಬಂದ. ಹೌದಾ? ಈಗ ಪೃಥ್ವಿ ಎಲ್ಲಿದ್ದಾನೆ? ಗೊತ್ತಿಲ್ಲ ಕಣಪ್ಪ. ಮನೆಗೆ ಬಂದವನು ಒಂದು 10-15 ದಿನ ಮನೆಯಲ್ಲಿದ್ದ. ನನ್ನನ್ನು ಚೆನ್ನಾಗಿ ನೋಡ್ಕೊಂಡ. ಆದರೆ ಅವನು ಮಾತ್ರ ಯಾವುದೋ ಯೋಚನೆಯಲ್ಲಿ ಕೊರಗೋಗಿದ್ದ. ಏನು ಅಂತ ಕೇಳಿದ್ರೆ, ನನ್ನ ಹಿಂದೆ ಯಾರೋ ಇದ್ದಾರೆ, ಅವ್ರು ನನ್ನನ್ನು ಬದುಕೋದಕ್ಕೆ ಬಿಡಲ್ಲ, ನಾನು ಉಳಿಯೋದೇ ಕಷ್ಟ ಅಂತ ಅಂತಿದ್ನಪ್ಪ. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ನಪ್ಪ.
ಇವತ್ತಿನವರೆಗೂ ಅವನು ಬಂದೇ ಇಲ್ಲಪ್ಪ. ಎಲ್ಲಿದ್ದಾನೋ ಏನಾಯ್ತು ಒಂದು ಗೊತ್ತಿಲ್ಲಪ್ಪ. ಕಳ್ದೋದ್ ಮಗ ಸಿಕ್ಕಿದ್ನಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ಮತ್ತೆ ನನ್ನಿಂದ ದೂರ ಆಗೋದ. ಈ ಮುದುಕಿಗೆ ಕಡೆಗಾಲದಲ್ಲಿ ನೋವು ಕೊಟ್ಬಿಟ್ಟ. ಆಯ್ತಮ್ಮ, ಆಯಿತು, ನೀವು ಸಮಾಧಾನ ಮಾಡ್ಕೊಳ್ಳಿ. ಪೃಥ್ವಿ ಎಲ್ಲೇ ಇದ್ರೂ ಮತ್ತೆ ಬಂದೇ ಬರ್ತಾನೆ. ಮಲ್ಕೊಳ್ಳಿಮ್ಮ, ನೀವು ಮಲ್ಕೊಳ್ಳಿ. ಯಜಮಾನ್ರೆ, ಹೊರಡೋಣ ಬಾ. ಯಜಮಾನ್ರೆ, ಈ ತಾಯಿ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಪೃಥ್ವಿ ಬದುಕಿಲ್ಲ ಅನ್ಸುತ್ತೆ. ಶ್ರಾವಣಿ ಅಮ್ಮ, ನಿನ್ನ ಹೇಳೋ ಪೃಥ್ವಿ, 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 ಪೃಥ್ವಿ. ನನಗೆ ಮೋಸ ಮಾಡಿ ಸತ್ತು ಹೋಗ್ಬಿಟ್ಟ. ಯಜಮಾನ್ರೆ, ಪೃಥ್ವಿನ ಯಾರ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಅವನಿಗೂ ಗೊತ್ತಾಗಿದೆ. ಅವ್ರು ಯಾರು ಇರ್ಬೋದು ಅಂತ ನಾವು ಕಂಡುಹಿಡಿಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲ ರೀ. ಹಾಗಲ್ಲ ಯಜಮಾನ್ರೆ, ಪೃಥ್ವಿನ ಯಾರೋ ಕೊಂದಿದ್ದಾರೆ ಅಂದರೆ ಅದರಿಂದ ಯಾವುದೋ ರಹಸ್ಯ ಇದ್ದೇ ಇರುತ್ತೆ. ನಿಮಗೂ ಕೆಲವು ಸತ್ಯಗಳು ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದಲ್ಲದೆ ಅವನ ಬಗ್ಗೆ ಏನೇ ಕೋಪ ಇದ್ರು ಅವ್ನು ಸತ್ತಿದ್ದೇನೆ ಅನ್ನೋದಾದರೆ ಅವನ್ನ ಕ್ಷಮಿಸಿ ಅವನ ಸಾವಿಗೆ ನ್ಯಾಯ ಕೊಡ್ಬೋದಲ್ವಾ? ಅವ್ರು ನಿಮಗೆ ಮೋಸ ಮಾಡಿದ್ದು ಸಾಕ್ಷಿ ಸಮೇತ ಏನಾದರೂ ನಿಮಗೆ ಗೊತ್ತಾಗಿದೆಯಾ? ಈಗಲೂ ಕಾಲ ಮಿಂಚಿಲ್ಲ. ಅವರಿಂದ ನಿಜವಾಗ್ಲೂ ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸರಿ ಪದ್ಮನಾಭ ಅವರೇ, ಅವ್ನು ಮಾಡಿದ್ದನ್ನೆಲ್ಲ ಮರೆತು ಅವನ ಸಾವಿಗೆ ನ್ಯಾಯ ಕೊಡಿಸೋಣ. ಅದೇ ಮಾನವೀಯತೆ. ನಿಜವಾಗ್ಲೂ ನಿಮ್ಮದು ದೊಡ್ಡ ಗುಣ ಯಜಮಾನ್ರೆ. ಹಾಗಿದ್ರೆ ಅವನಿಂದ ಯಾರು ಬಿದ್ದಿದ್ರು ಅಂತ ಮೊದಲು ಕಂಡುಹಿಡಿಬೇಕು. ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ಏನಾದರೂ ಗೊತ್ತಾದರೆ ನಿಮ್ಗೆ ಹೇಳ್ತೀನಿ ಯಜಮಾನ್ರೆ. ಸರಿ, ಬನ್ನಿ. ಯಜಮಾನ್ರೆ, ಪೃಥ್ವಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿರೋದೇ ನಿಮ್ಮ ಅಕ್ಕ. ಈ ವಿಷಯ ನಾವಾಗಲೇ ಹೇಳಿ ನಿಮಗೆ ಗೊತ್ತಾಗೋದು ಬೇಡ. ಈ ವಿಷಯ ತಂತಾನಾಗೇ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ.